ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ವಿರುದ್ಧವಾಗಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತರ ಪಾಲಿಗೆ ಶಾಪವಾಗಿದೆ. ಒಳ ಮೀಸಲಾತಿ ಹೋರಾಟಗಾರರ ಹತ್ತಿಕ್ಕೋದಕ್ಕೆ ಯತ್ನಿಸಲಾಗಿದೆ. 30 ವರ್ಷದಿಂದ ಒಳ ಮೀಸಲಾತಿಗೆ ಹೋರಾಡ್ತಾ ಇದ್ದೇವೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ ಮೂಲೆಗುಂಪು ಮಾಡಿದ್ರು. ದಲಿತರ ಉದ್ಧಾರ ಆಗಬಾರದು ಅನ್ನುವಂತ ಮನಸ್ಥಿತಿ ಕಾಂಗ್ರೆಸ್ನಿಗರದ್ದು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೇನೆ, ಮಾಡು ಇಲ್ಲವೇ ಮಡಿ ಹೋರಾಟ ಆಗಿಯೇ ಆಗತ್ತೆ. ಕುಂಟ ನೆಪ, ಕೋರ್ಟ್ ನೆಪವನ್ನ ಹೇಳುವಂಥದ್ದು ಸರಿಯಲ್ಲ. ಜನಸಂಖ್ಯೆಯ ಅನುಗುಣವಾಗಿ ಮೀಸಲಾತಿಯನ್ನ ನೀಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾಗಮೋಹನ್ ದಾಸರು ವರದಿ ಕೊಟ್ಟರು. ಹಿಂದೆ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ನೇಮಕಾತಿ ಮಾಡಿದ್ದರು ನಾಗಮೋಹನ್ ದಾಸ್ ಅವ್ರ ಕಮಿಷನ್. ಆ ಕಮಿಷನ್ ವರದಿ ಬಂತು. ವರದಿಯನ್ನು ನಾವು ತಗೊಂಡ್ವಿ ಮತ್ತು ವರದಿಯನ್ನು ತೊಗೊಂಡ್ವಿ. ಹೆಚ್ಚಳಕ್ಕೆ ಮಾತ್ರ ರೆಕಮೆಂಡೇಶನ್ ಮಾಡಿದರು. 15 ಇದ್ದದ್ದು 17, 3 ಇದ್ದದ್ದು 7, ಎಸ್ಸಿಗೆ 17, ಎಸ್ಟಿಗೆ 7, 24% ರೆಕಮೆಂಡ್ ಮಾಡಿದ್ರು. ಅದನ್ನು ರೆಕಮೆಂಡೇಶನ್ ಒಪ್ಪಿಕೊಂಡು 2022ರಲ್ಲಿ ನಾವು ಆದೇಶವನ್ನು ಜಾರಿ ಮಾಡಿದ್ವಿ. ಅದು ಎರಡೂ ಸದನಗಳಲ್ಲಿಟ್ಟು ಒಪ್ಪಿಗೆ ಪಡೆದ್ವಿ ಮತ್ತು ಸರ್ವಪಕ್ಷಗಳ ಸಭೆ ಕರೆದು ನಾಗಮೋಹನ್ ದಾಸರ ವರದಿಯನ್ನು ಪರಿಶೀಲನೆ ಮಾಡಿದ್ವಿ. ನಂತರ ಗವರ್ನರ್ ಕಳಿಸಿ ಅದರ ಒಪ್ಪಿಗೆ ಪಡೆದು ನಾವು 2022ರಿಂದಲೇ ಜಾರಿ ಮಾಡಿದ್ವಿ. 25 ಡಿಸೆಂಬರ್ವರೆಗೂ